ವಂದನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಒಂದು ಜಾರನ್ನ ತೆಗೆದುಕೊಂಡಿದ್ದೇನೆ. ಅದಕ್ಕೆ 3 ಚಮಚದಷ್ಟು ಹುರಿಗಡಲೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ. 1 ಹಿಡಿಯಷ್ಟು ಅಥವಾ 4 ಚಮಚದಷ್ಟು ತೆಂಗಿನ ತುರಿಯನ್ನ ಹಾಕಿಕೊಳ್ಳೋಣ. ಇದಕ್ಕೆ 1 ಈರುಳ್ಳಿಯನ್ನ ಹೆಚ್ಚಿ ಹಾಕಿಕೊಳ್ಳೋಣ. ನಾವು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಇದನ್ನ ಬನ್ನಿ ಈಗ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದ್ ಕಡೆ ಇಟ್ಕೊಳ್ಳೋಣ. 1 ಕುಕ್ಕರ್ ಅನ್ನ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1.5 ಚಮಚದಷ್ಟು ಎಣ್ಣೆಯನ್ನು ಹಾಕಿ 1/4 ಚಮಚದಷ್ಟು ಸಾಸಿವೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ. 2 ಒಣಮೆಣಸಿನಕಾಯಿ, 1 ಚಕ್ಕೆ, 3 ಲವಂಗವನ್ನು ಸೇರಿಸಿಕೊಂಡಿದ್ದೇನೆ. ಇದಕ್ಕೆ 1 ಹೆಚ್ಚಿದ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನಾನು ಮೊದಲೇ ನೆನೆಸಿ ಇಟ್ಟುಕೊಂಡಂತಹ 1 ಕಪ್ಪಿನಷ್ಟು ತೊಗರಿ ಬೇಳೆಯನ್ನು ಸೇರಿಸುತ್ತಿದ್ದೇನೆ. ಅರ್ಧ ಗಂಟೆ ಮೊದಲೇ ನಾನು ಈ ತೊಗರಿ ಬೇಳೆಯನ್ನು ನೆನೆಯಿಟ್ಟಿದ್ದೆ. ಮತ್ತು ಈಗ ನಾವು ಈ ತರಕಾರಿಯನ್ನು ಸೇರಿಸುತ್ತಿದ್ದೇನೆ. ಚಪ್ಪರದ ಅವರೆಕಾಯಿ, ಇದನ್ನು ಸಹ ತೊಳೆದಿಟ್ಟುಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 2 ಚಮಚದಷ್ಟು ಖಾರದ ಪುಡಿಯನ್ನ ಅಂದರೆ ಸಾಂಬಾರಿನ ಪೌಡರ್ ಅನ್ನು ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ಹುಣಸೆ ಹಣ್ಣು, ನಿಂಬೆಹಣ್ಣು, ಮೀಡಿಯಂ ನಿಂಬೆಹಣ್ಣು ಇರುತ್ತಲ್ಲ, ಅದರ ಗಾತ್ರದ ಹುಣಸೆ ಹಣ್ಣಿನ ರಸವನ್ನ ಕಿವುಚಿ ಅದರ ಜ್ಯೂಸ್ ಅನ್ನು ಹಾಕುತ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾವು ಈಗಾಗಲೇ ರುಬ್ಬಿಕೊಂಡಂತ ಮಸಾಲೆಯನ್ನು ಸಹ ಹಾಕಿಕೊಳ್ಳೋಣ. ಈ ಚಳಿ ಟೈಮ್ ಆದ್ದರಿಂದ ನಾನು ಚಕ್ಕೆ ಲವಂಗವನ್ನು ಬಳಸುತ್ತಿದ್ದೇನೆ. ಅದು ನಮ್ಮ ಶರೀರವನ್ನು ಬೆಚ್ಚಗೆ ಇಡುತ್ತದೆ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿಕೊಂಡಿದ್ದೆ. ಈ ರೀತಿ ಕೈಯಾಡಿದ ನಂತರ ನಾವು 1.5 ಸ್ಪೂನ್ನಷ್ಟು ಉಪ್ಪಿನ ಪುಡಿಯನ್ನ ಸೇರಿಸಿಕೊಳ್ಳೋಣ. ಮತ್ತೆ ಸ್ವಲ್ಪ ಚೆನ್ನಾಗಿ ಕೈಯಾಡಿಸೋಣ. ಕುಕ್ಕರ್ನ ಲಿಡ್ ಅನ್ನ ಮುಚ್ಚಿ ಚೆನ್ನಾಗಿ 2 ವಿಷಲ್ ಬರೋವರೆಗೂ ಸಹ ಇದನ್ನು ಕೂಗಿಸಿ. ಥ್ಯಾಂಕ್ ಯು.